ನಮಸ್ತೆ ಎಲ್ಲರಿಗೂ. ನಿಮಗೆ ಈಗಾಗಲೇ ಗೊತ್ತಿರೋ ಹಾಗೆ ಕರ್ನಾಟಕ ಸರ್ಕಾರ ಗೃಹಜ್ಯೋತಿ ಫಲಾನುಭವಿಗಳ ಪರಿಶೀಲನಾ ಅರ್ಜಿಯನ್ನು ಎಲ್ಲ ಮನೆಗಳಿಗೆ ಇಶ್ಯೂ ಮಾಡ್ತಿದೆ. ಒಂದು ವೇಳೆ ನೀವು ಈ ಯೋಜನೆ ಅಡಿಯಲ್ಲಿ ಫಲಾನುಭವಿಗಳಾಗಿದ್ದರೆ ಈ ಫಾರ್ಮನ್ನು ನೀವು ಫಿಲ್ ಮಾಡಿ ಗೌರ್ಮೆಂಟಿಗೆ ಕೊಡಬೇಕಾಗುತ್ತೆ. ಬನ್ನಿ ನೋಡುವ ಈ ಫಾರ್ಮಲ್ಲಿ ಏನೆಲ್ಲ ಡೀಟೇಲ್ಸ್ ಕೇಳಿದರೆ ಏನೆಲ್ಲ ಡೀಟೇಲ್ಸ್ ನಾವು ಕೊಡಬೇಕಾಗುತ್ತೆ ಅಂತ. 2 ಪೇಜ್ ಇದೆ. ಫಸ್ಟಿಗೆ ನಾವು ಇಲ್ಲಿ ನಿಮ್ಮ ರೀಸೆಂಟ್ ಆದ ಪಾಸ್ಪೋರ್ಟ್ ಸೈಜ್ನ ಫೋಟೋವನ್ನು ಅಂಟಿಸಬೇಕಾಗುತ್ತೆ ಈ ಫಾರ್ಮಲ್ಲಿ. ಮತ್ತು ಫಸ್ಟ್ ಲೈನಲ್ಲಿ ಹೇಗೂ ನಿಮ್ಮ ಎಸ್ಕಾಮ್ ಇದು ಹೆಸರು. ನಮಗೆ ಇದು ಮಂಗಳೂರಿಂದಾಗಿ ಮೆಸ್ಕಾಮ್, ಮ್ಯಾಂಗ್ಳೂರ್ ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪನಿ ಲಿಮಿಟೆಡ್ ಅಂತ. ಮತ್ತು ಎರಡನೇ ಲೈನಿಂದ ವಿದ್ಯುತ್ ಬಿಲ್ಲಿನ ಖಾತೆಯ ಸಂಖ್ಯೆ. ಇದು ನಿಮ್ಮ ಬಿಲ್ಲಲ್ಲಿ 3ನೇ ಲೈನಲ್ಲಿ ಇರುತ್ತೆ, ಖಾತೆಯ ಸಂಖ್ಯೆ, ಅಕೌಂಟ್ ID ಅಂತ ಹೇಳಿ. ಈ ನಂಬರನ್ನು ನೀವು ನಿಮ್ಮ ಗೃಹಜ್ಯೋತಿ ಫಾರ್ಮಿನ 2ನೇ ಲೈನಲ್ಲಿ ಬರಿಬೇಕಾಗುತ್ತೆ. ಮತ್ತು 3ನೇ ಲೈನಲ್ಲಿ ನಿಮ್ಮ ಫಲಾನುಭವಿಯ ಆಧಾರ್ ಸಂಖ್ಯೆ, ಆಧಾರ್ ಕಾರ್ಡ್ ನಂಬರನ್ನು ಇಲ್ಲಿ 3ನೇ ಲೈನಿಗೆ ಹಾಕಬೇಕಾಗುತ್ತೆ. ಮತ್ತು ಆಧಾರ್ ಕಾರ್ಡಿನಲ್ಲಿರುವಂತೆ ಫಲಾನುಭವಿಯ ಹೆಸರು, ಆಧಾರ್ ಕಾರ್ಡಲ್ಲಿ ಹೇಗೆ ಹೆಸರಿದೆ ಹಾಗೆ ಅದೇ ರೀತಿ ಈ 4ನೇ ಲೈನಲ್ಲಿ ಬರಿಬೇಕು. ಮತ್ತು 5ನೇ ಲೈನಲ್ಲಿ ಗೃಹಜ್ಯೋತಿ ಯೋಜನೆಗೆ ನೋಂದಾಯಿಸಿದ ಫಲಾನುಭವಿಯ ಮೊಬೈಲ್ ಸಂಖ್ಯೆ. ನೀವು ಗೃಹಜ್ಯೋತಿ ಯೋಜನೆ ಸ್ಕೀಮ್ ಅಡಿಯಲ್ಲಿ ರಿಜಿಸ್ಟರ್ ಮಾಡುವಾಗ ಯಾವ ನಂಬರ್ ಕೊಟ್ಟಿರ್ತೀರಿ ಅದೇ ನಂಬರನ್ನು ಇಲ್ಲಿ ಬರಿಬೇಕು. ಒಂದು ವೇಳೆ ಆ ನಂಬರ್ ಇಲ್ಲವಾದಲ್ಲಿ ನೀವು ಆಧಾರ್ ಕಾರ್ಡಿದ್ದು ನಂಬರ್ ಬರಿಬೋದು. ಆಧಾರ್ ಕಾರ್ಡ್ ಯಾವ ನಂಬರ್ಗೆ ಲಿಂಕ್ ಆಗಿದೆ, ರಿಜಿಸ್ಟರ್ ಆಗಿದೆ, ಆ ನಂಬರನ್ನು ಬರಿಬೇಕು. ಮತ್ತು 6ನೇ ಪಾಯಿಂಟ್, ಫಲಾನುಭವಿಯು ಮಾಲೀಕನೇ ಅಥವಾ ಬಾಡಿಗೆದಾರನೇ. ಒಂದು ವೇಳೆ ನೀವು ಮಾಲೀಕನಾಗಿದ್ದಲ್ಲಿ ಮಾಲೀಕನ್ ಅನ್ನುವ ಬಾಕ್ಸನ್ನು ಚೆಕ್ ಮಾಡಬೇಕು. ಅಥವಾ ನೀವು ಬಾಡಿಗೆ ಮನೆಯಲ್ಲಿದ್ದರೆ 2ನೇ ಬಾಕ್ಸ್ ಅಂದರೆ ಬಾಡಿಗೆದಾರ ಅನ್ನುವ ಬಾಕ್ಸನ್ನು ಚೆಕ್ ಮಾಡಿ. ಹಾಗೆ ಫಾರ್ಮನ್ನು ಕೊಡುವಾಗ, ಸಬ್ಮಿಟ್ ಮಾಡುವಾಗ ಅವರ ಹತ್ರ ಅಧಿಕಾರಿಗಳಿಗೆ ನಿಮ್ಮ ರೆಂಟಲ್ ಅಗ್ರಿಮೆಂಟ್ ಜೆರಾಕ್ಸ್ ಕಾಪಿ ಕೂಡ ಕೊಡಬೇಕಾಗತ್ತೆ. ಅವರು ಅವರ ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡಲಿಕ್ಕಿರುತ್ತೆ. ಹಾಗಾಗಿ ನೀವು ಜೆರಾಕ್ಸ್ ಕಾಪಿ ಕೂಡ ಕೊಡಬೇಕಾಗುತ್ತೆ ಒಂದು ವೇಳೆ ನೀವು ಬಾಡಿಗೆದಾರರಾಗಿದ್ದಾರೆ. ಮತ್ತು ಫಲಾನುಭವಿಯು ಪಡಿತರ ಚೀಟಿ ಹೊಂದಿರುವ ಬಗ್ಗೆ ಮಾಹಿತಿ. ಒಂದು ವೇಳೆ ನೀವು ರೇಷನ್ ಕಾರ್ಡ್ ಹೊಂದಿದ್ರೆ ಅದು APL ಅಥವಾ BPL ಅಥವಾ ನಿಮ್ಮ ಹತ್ರ ರೇಷನ್ ಕಾರ್ಡೇ ಇಲ್ಲ